ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ಕರ್ಮ ಅನ್ನೋದು ರಾಕ್ಷಸ ಇದ್ದ ಹಾಗೆ. ನಾವು ಜಗತ್ತಿಗೆ ಏನನ್ನ ಕೊಡ್ತೀವೋ ಅದೇ ನಮ್ಗೆ 10 ಪಟ್ಟಾಗಿ ವಾಪಸ್ ಬಡಿಯುತ್ತೆ ಎಂದು ಜಗತ್ತಿನ ಅತಿ ಬಲಿಷ್ಠ ರಾಷ್ಟ್ರ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ಈ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಕೇವಲ ಕೆಲವು ದಿನಗಳ ಹಿಂದಷ್ಟೇ ಯಾವ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಅಹಂಕಾರದ ಭರದಲ್ಲಿ ನಮ್ಮ ಹೆಮ್ಮೆಯ ಭಾರತವನ್ನ ಒಂದು ನರಕ ಅಂತ ಕರೆದು ಕೀಳಾಗಿ ನಿಂದಿಸಿದರು ಎಂದು ಅದೇ ಟ್ರಂಪ್ ಪಾಲಿಗೆ ಅವರದೇ ದೇಶ ಅಕ್ಷರಶಃ ಒಂದು ನರಕವಾಗಿ ಬದಲಾಗಿದೆ. ಹೌದು, ಅಮೆರಿಕದ ಅತ್ಯಂತ ಭದ್ರತೆಯ ಕೋಟೆ ವೈಟ್ ಹೌಸ್ ನ ಹೊರಗಡೆ ಏಕಾಏಕಿ ಭಾರಿ ಗುಂಡಿನ ಮಳೆಯಾಗಿದೆ. ಡೊನಾಲ್ಡ್ ಟ್ರಂಪ್ ಅವರನ್ನ ಶಾಶ್ವತವಾಗಿ ಮುಗಿಸಲು, ಅವರ ಆಟವನ್ನ ಸಂಪೂರ್ಣವಾಗಿ ಅಂತ್ಯಗೊಳಿಸಲು ನಡೆದಂತಹ ಈ ಭೀಕರ ಸ್ಕೆಚ್ ನಿಂದ ಡೊನಾಲ್ಡ್ ಟ್ರಂಪ್ ಬಚಾವಾಗಿದ್ದೇ ಒಂದು ರೋಚಕ ಪವಾಡ. ಅಷ್ಟಕ್ಕೂ ಒಂದು ರಾತ್ರಿ ವೈಟ್ ಹೌಸ್ ನ ಡಿನ್ನರ್ ಪಾರ್ಟಿಯಲ್ಲಿ ನಡೆದ ಭೀಕರ ಘಟನೆ ಏನು? ಟ್ರಂಪ್ ಪತ್ನಿ ಮೆಲಾನಿಯಾ ಮತ್ತು ಅಮೆರಿಕದ ಮಂತ್ರಿಗಳು ಟೇಬಲ್ ಕೆಳಗೆ ಅಡಗಿ ನಡುತ್ತಾ ಇದ್ದಂತಹ ದೃಶ್ಯಗಳ ಹಿಂದಿನ ರಹಸ್ಯವೇನು? ನನ್ನನ್ನ ಮುಗಿಸಿದ್ರೆ ಇರಾನ್ ದೇಶವನ್ನ ಭೂಪಟದಿಂದಲೇ ಹಳಿಸಾಕ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಕೊಟ್ಟಂತಹ ಕರಾಳ ವಾರ್ನಿಂಗ್ ಅಂತದ್ದು. ಭಾರತದ ಮುಖಕ್ಕೆ ಹೋಗಿದ ಡೊನಾಲ್ಡ್ ಟ್ರಂಪ್ಗೆ ಅವರದ್ದೇ ದೇಶದ ಜನತೆ ತಿರುಗಿ ಬಿದ್ದಿದ್ದಾರಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಅಮೆರಿಕದಲ್ಲಿ ನಡೆದಿರುವಂತಹ ಈ ಭೀಕರ ದಾಳಿ ಮತ್ತು ಟ್ರಂಪ್ಗೆ ತಟ್ಟಿದ ಕರ್ಮದ ಫಲದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಈ ಮಾಹಿತಿನ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಭಾರತವನ್ನು ನರಕ ಅಂತ ಕರೆದಿದ್ದಂತಹ ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಆಗಿದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಹಂಕಾರಿ ಟ್ರಂಪ್ ನ ಸೊಕ್ಕನ್ನ ಅಡಗಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಜಗತ್ತಿನ ಕಣ್ಣಲ್ಲಿ ಅಮೆರಿಕದ ಅಧ್ಯಕ್ಷ ಅಂದ್ರೆ ಆತನಿಗೆ ಸಿಗುವ ಭದ್ರತೆ, ಸೆಕ್ಯೂರಿಟಿ ಹೇಗಿರುತ್ತೆ ಅಂದ್ರೆ ಒಂದು ಸಣ್ಣ ನೊಣ ಕೂಡ ಆತನ ಒಪ್ಪಿಗೆ ಇಲ್ಲದೆ ಹತ್ತಿರ ಸುಳಿಯೋದಕ್ಕಾಗೋದಿಲ್ಲ. ಆದ್ರೆ ಇಂತಹ ಭದ್ರತೆಯ ಕೋಟೆಯಲ್ಲಿ ಟ್ರಂಪ್ಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ. ಅದು ವಾಷಿಂಗ್ಟನ್ ಡಿಸಿಯ ವೈಟ್ ಹೌಸ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪತ್ನಿ ಮೆಲಾನಿಯಾ ಟ್ರಂಪ್, ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಯುದ್ಧ ಸಚಿವ ಪೀಟ್ ಹೆಗ್ಸೆಟ್ ಮತ್ತು ಇತರ ವಿಐಪಿ ಅತಿಥಿಗಳ ಜೊತೆ ಒಂದು ಭವ್ಯವಾದಂತಹ ಡಿನ್ನರ್ ಈವೆಂಟ್ ನಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ವೈಟ್ ಹೌಸ್ ನ ಹೊರಗಡೆ ಸತತವಾಗಿ ಗುಂಡು ಹಾರಿದ ಸದ್ದು ಕೇಳಿ ಬರುತ್ತೆ. ಕ್ಷಣಾರ್ಧದಲ್ಲಿ ಅಲ್ಲಿನ ವಾತಾವರಣ ಕಂಪ್ಲೀಟ್ ಆಗಿ ಬದಲಾಯಿತು. ಗುಂಡಿನ ಸದ್ದು ಕೇಳ್ತಾ ಇದ್ದಂತೆ ಪತ್ನಿ ಮೆಲೇನಿಯಾ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಮೆಲೇನಿಯಾ ಅವರು ಮುಖದಲ್ಲಿ ಭಯದ ಛಾಯೆ ಎದ್ದು ಕಾಣಿಸ್ತಾ ಇತ್ತು. ತಕ್ಷಣವೇ ಅಲರ್ಟ್ ಆದ ಸೀಕ್ರೆಟ್ ಸರ್ವಿಸ್ ಕಮಾಂಡೋಗಳು ಸೆಕೆಂಡುಗಳ ಅಂತರದಲ್ಲಿ ಟ್ರಂಪ್ ಅವರನ್ನ ಸುತ್ತುವರಿದು ಭದ್ರತಾ ಕವಚವನ್ನ ನಿರ್ಮಿಸಿ ಅವರನ್ನ ಆ ಜಾಗದಿಂದ ಎಸ್ಕೇಪ್ ಮಾಡಿ ಅತ್ಯಂತ ಸುರಕ್ಷಿತವಾದ ಬಂಕರ್ಗೆ ಕರೆದೊಯ್ತಾರೆ. ಬಂದೂಕಿನ ಸದ್ದು ಎಲ್ಲಿಂದ ಬರ್ತಾ ಇದೆ, ಯಾವ ದಿಕ್ಕಿನಿಂದ ಯಾರು ತಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ತಿಳಿಯದೆ ಅಮೆರಿಕದ ಘಟಾನುಘಟಿ ಮಂತ್ರಿಗಳು, ಅವರ ಪತ್ನಿಯರು ಮತ್ತು ಮಕ್ಕಳು ಪ್ರಾಣ ಭೀತಿಯಿಂದ ಡೈನಿಂಗ್ ಟೇಬಲ್ ಕೆಳಗೆ ಅವಿತುಕೊಂಡು ಕುಳಿತುಕೊಂಡು ನಡುತ್ತಾ ಇದ್ರು. ಜಗತ್ತನ್ನೇ ಆಳ್ತಾನೆ ಅಂತ ಬೀಗಿದಂತಹ ಅಮೆರಿಕ ನಾಯಕರ ಮುಖದಲ್ಲಿ ಅಂದು ಅಕ್ಷರಶಃ ಪ್ರಾಣ ಭಯ ಮನೆ ಮಾಡಿತ್ತು. ಸ್ನೇಹಿತರೆ, ಈ ಘಟನೆಯನ್ನು ನೋಡಿದಾಗ ಭಾರತೀಯರಿಗೆ ಒಂದಂತೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ, ನಮ್ಮ ಭವ್ಯ ಭಾರತವನ್ನ, ನಮ್ಮ ಸಂಸ್ಕೃತಿಯನ್ನ ದ್ವೇಷಿಸಿದವರಿಗೆ ಪ್ರಕೃತಿ ಎಂದಿಗೂ ತಕ್ಕ ಶಾಸ್ತಿ ಮಾಡದೆ ಬಿಡೋದಿಲ್ಲ. ನಿಮ್ಮೆಲ್ಲರಿಗೂ ನೆನಪಿರಬಹುದು, ಕೇವಲ ಕೆಲವು ದಿನಗಳ ಹಿಂದಷ್ಟೇ ಇದೇ ಡೊನಾಲ್ಡ್ ಟ್ರಂಪ್ ಭಾರತೀಯರನ್ನ ವಲಸಿಗರು ಅಂತ ಹೀಯಾಳಿಸಿ ನಮ್ಮ ಭಾರತ ದೇಶವನ್ನ ಒಂದು ನರಕ ಅಂತ ಕರೆದು ಭಾರಿ ದೊಡ್ಡ ಅವಮಾನವನ್ನ ಮಾಡಿದ್ದ. ಭಾರತ ಮತ್ತು ಅಮೆರಿಕ ನಡುವಿನ 30ಕ್ಕೂ ಹೆಚ್ಚು ಪ್ರಾಜೆಕ್ಟ್ ಗಳನ್ನ ಕ್ಯಾನ್ಸಲ್ ಮಾಡಿ ಭಾರತೀಯರ ಮುಖದ ಮೇಲೆ ಹೋಗಿದಂತೆ ವರ್ತಿಸಿದ್ದ. ಭಾರತ ಅಮೆರಿಕದ ಆರ್ಥಿಕತೆಗೆ ಎಷ್ಟೇ ಕೊಡುಗೆಯನ್ನು ಕೊಟ್ಟರೂ ಕೂಡ ಕೇವಲ ತಮ್ಮ ವೋಟ್ ಬ್ಯಾಂಕ್ ಗಾಗಿ ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಕೀಳಾಗಿ ಬಿಂಬಿಸಲು ಡೊನಾಲ್ಡ್ ಟ್ರಂಪ್ ಯತ್ನಿಸ್ತಾ ಇದ್ದ. ಆದ್ರೆ ಇಂದು ಏನಾಗಿದೆ ನೋಡಿ. ಯಾವ ಭಾರತವನ್ನ ಟ್ರಂಪ್ ನರಕ ಅಂತ ಕರೆದಿದ್ನೋ ಎಂದು ಅದೇ ಟ್ರಂಪ್ ಪಾಲಿಗೆ ಅವರದ್ದೇ ದೇಶ ಅಮೆರಿಕ ಅಕ್ಷರಶಃ ನರಕವಾಗಿ ಬದಲಾಗಿದೆ. ಅವರದ್ದೇ ದೇಶದಲ್ಲಿ ಅವರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ನನ್ನನ್ನ ಎಲ್ಲಿ ಯಾರು ಬಂದು ಯಾವಾಗ ಮುಗಿಸ್ಬಿಡ್ತಾರೋ ಎನ್ನುವ ಭಯದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಹ ಕರುಣಾಜನಕ ಸ್ಥಿತಿಗೆ ಟ್ರಂಪ್ ತಲುಪಿದ್ದಾರೆ. ಇದನ್ನೇ ಭಾರತದಂತಹ ಪುಣ್ಯ ಭೂಮಿಯನ್ನ ನಿಂದಿಸಿದ್ದಕ್ಕೆ ಕಟ್ಟಿದಂತಹ ಕರ್ಮಫಲ ಅಂತ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಈ ದಾಳಿಯ ಹಿಂದೆ ಯಾರಿದ್ದಾರೆ? ಅಮೆರಿಕದ ಪೊಲೀಸರು ಈಗಾಗಲೇ ಓರ್ವ ಶೂಟರ್ ನನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಆತ ಅಮೆರಿಕನ್ ಪ್ರಜೆಯ ಅಥವಾ ವಿದೇಶಿ ಉಗ್ರನ ಎನ್ನುವುದು ಇನ್ನು ಕೂಡ ತನಿಖೆಯಿಂದ ಹೊರಬರಬೇಕಾಗಿದೆ. ಆದ್ರೆ ಇಲ್ಲಿ ಅತಿ ದೊಡ್ಡ ಕರಾಳ ವಿಚಾರ ಇರುವುದು ಬೇರೆನೆ. ಟ್ರಂಪ್ ಮೇಲೆ ಈಗಾಗಲೇ ಅವರ ಪ್ರಚಾರದ ವೇಳೆಯೂ ಕೂಡ ಒಮ್ಮೆ ದಾಳಿಯಾಗಿತ್ತು. ಆಗ ಗುಂಡು ಅವರ ಕಿವಿಯನ್ನ ಸವರಿಕೊಂಡು ಹೋಗಿತ್ತು. ಟ್ರಂಪ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ತನ್ನನ್ನ ಶಾಶ್ವತವಾಗಿ ಮುಗಿಸಲು ಭಾರಿ ದೊಡ್ಡ ಜಾಗತಿಕ ಸ್ಕೆಚ್ ನಡೀತಾ ಇದೆ ಅಂತ. ಅದಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಭದ್ರತಾ ಪಡೆಗಳಿಗೆ ಮತ್ತು ಮಿಲಿಟರಿ ಒಂದು ಸ್ಫೋಟಕ ಸೂಚನೆಯನ್ನ ಕೊಟ್ಟು ಇಟ್ಟಿದ್ದಾರೆ. ಒಂದ್ ವೇಳೆ ನನ್ನನ್ನ ಯಾರಾದ್ರೂ ಟಾರ್ಗೆಟ್ ಮಾಡಿ ಮುಗಿಸ್ಬಿಟ್ರೆ ಅದಕ್ಕೆ ನೇರ ಕಾರಣ ಇರಾನ್ ದೇಶವೇ ಆಗಿರುತ್ತೆ. ನನ್ನ ಉಸಿರು ನಿಂತ ಮರುಕ್ಷಣವೇ ನೀವು ಇರಾನ್ ನನ್ನ ಜಗತ್ತಿನ ಭೂಪಟದಿಂದಲೇ ಸಂಪೂರ್ಣವಾಗಿ ಅಳಿಸಿ ಹಾಕ್ಬೇಕು ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾನಂತೆ. ಇದರ ಅರ್ಥ ಏನ್ ಗೊತ್ತಾ? ಟ್ರಂಪ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಮೆರಿಕ ನೇರವಾಗಿ ಇರಾನ್ ಮೇಲೆ ನ್ಯೂಕ್ಲಿಯರ್ ವೆಪನ್ ಅನ್ನ ಅಂದ್ರೆ ಅಣುಬಾಂಬ್ ಅನ್ನ ಹಾಕಲು ಸಿದ್ಧವಾಗಿ ಕುಳಿತಿದೆ ಎನ್ನುವ ಭಾರಿ ದೊಡ್ಡ ಆಘಾತ
ಆಘಾತಕಾರಿ ಸಂದೇಶವಿದು. ಇದು ಇಡೀ ಜಗತ್ತನ್ನ ಮೂರನೇ ಮಹಾಯುದ್ಧಕ್ಕೆ ನೂಕುವ ಕರಾಳ ಎಚ್ಚರಿಕೆಯಾಗಿದೆ. ಟ್ರಂಪ್ ಮೇಲೆ ದಾಳಿಯಾಗಲು ಕೇವಲ ಇರಾನ್ ಮಾತ್ರ ಕಾರಣವಾಗಿರಲು ಸಾಧ್ಯವಿಲ್ಲ. ಸ್ವತಃ ಅಮೆರಿಕದ ಜನರೇ ಇಂದು ಟ್ರಂಪ್ ವಿರುದ್ಧ ತೀವ್ರವಾಗಿ ರೊಚ್ಚಿಗೆದ್ದಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗುವಾಗ ಅಮೆರಿಕನ್ನರಿಗೆ ಏನೇನು ಭರವಸೆಯನ್ನು ಕೊಟ್ಟಿದ್ರು, ನಾನು ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ, ಯುದ್ಧವನ್ನ ನಿಲ್ಲಿಸ್ತೀನಿ, ಆರ್ಥಿಕತೆಯನ್ನ ಸರಿಪಡಿಸ್ತೀನಿ ಅಂತ ಬೊಬ್ಬೆ ಹೊಡೆದಿದ್ದ. ಆದ್ರೆ ಇಂದು ಅಮೆರಿಕದ ಗ್ರೌಂಡ್ ರಿಯಾಲಿಟಿ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಆಗಿದೆ. ಅಮೆರಿಕದಲ್ಲಿ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಮಿತಿ ಮೀರಿದೆ. ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಗಗನಕ್ಕೇರಿದೆ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $90 ಅನ್ನ ದಾಟಿದೆ. ರಷ್ಯಾ ಉಕ್ರೇನ್ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಇರಾನ್ ಜೊತೆಗಿನ ಯುದ್ಧ ತೀವ್ರವಾಗ್ತಾ ಇದೆ. ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗಿ ಸಾಮಾನ್ಯ ಅಮೆರಿಕನ್ನರು ಒಂದೊತ್ತಿನ ಊಟಕ್ಕಾಗೂ ಪರದಾಡುವ ಸ್ಥಿತಿ ಬಂದಿದೆ. ಇದರ ನೇರ ಪರಿಣಾಮ ಟ್ರಂಪ್ ಅವರ ಅಪ್ರೂವಲ್ ರೇಟಿಂಗ್ ಅಂದ್ರೆ ಜನಪ್ರಿಯತೆಯ ರೇಟಿಂಗ್ ಪಾತಾಳಕ್ಕೆ ಕುಸಿದಿದೆ. ಕೇವಲ 36% ನಿಂದ 37% ಜನ ಮಾತ್ರ ಟ್ರಂಪ್ ಆಡಳಿತವನ್ನು ಒಪ್ತಾ ಇದ್ದಾರೆ. ಬಹುತೇಕ ಅಮೆರಿಕನ್ನರು ನಾವು ಈ ಅಹಂಕಾರಿ ಮನುಷ್ಯನಿಗೆ ಓಟ್ ಹಾಕಿ ಭಾರಿ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ. ಇದೇ ಆಂತರಿಕ ಆಕ್ರೋಶವೇ ಟ್ರಂಪ್ ಮೇಲಿನ ಇಂತಹ ದಾಳಿಗಳಿಗೆ ಪ್ರಮುಖ ಕಾರಣ ಎನ್ನುತ್ತಾರೆ ರಾಜಕೀಯ ವಿಶ್ಲೇಷಕರು. ಇನ್ನು ಈ ಗುಂಡಿನ ದಾಳಿ ನಡೆಯುವಂತಹ ಕೆಲವು ಗಂಟೆಗಳ ಮುಂಚೆ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಆ ಪೋಸ್ಟ್ ನಲ್ಲಿ ಅವರು ಪಾಕಿಸ್ತಾನದ ಮುಖವಾಡವನ್ನ ಹರಿದು ಹಾಕಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಸಂಧಾನ ಮಾಡ್ತೀನಿ ಅಂತ ಪಾಕಿಸ್ತಾನ ಬಿಲ್ಡಪ್ ಅನ್ನ ಕೊಟ್ಟಿತ್ತಲ್ಲ, ಆ ನಾಟಕಕ್ಕೆ ಟ್ರಂಪ್ ಬ್ರೇಕ್ ಹಾಕಿದ್ರು. ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ನಾನು ಕಳಿಸಬೇಕಾಗಿದ್ದಂತಹ ನನ್ನ ಪ್ರತಿನಿಧಿಗಳ ಭೇಟಿಯನ್ನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇರಾನ್ ನಾಯಕರ ಜೊತೆ ಪಾಕಿಸ್ತಾನದ ಮೂಲಕ ಮಾತನಾಡುವುದು ಕೇವಲ ಟೈಮ್ ವೇಸ್ಟ್. ಇರಾನ್ ನಾಯಕತ್ವದ ತೀವ್ರವಾದಂತಹ ಆಂತರಿಕ ಕಚ್ಚಾಟವಿದೆ. ಯಾರು ಬಾಸ್ ಎನ್ನುವುದೇ ಅವರಿಗೆ ಗೊತ್ತಿಲ್ಲ. ಹೀಗಿರುವಾಗ ಪಾಕಿಸ್ತಾನದ ಮೂಲಕ ಮೂರನೇ ವ್ಯಕ್ತಿಯಾಗಿ ಮಾತನಾಡುವ ಅಗತ್ಯವೇ ನಮಗಿಲ್ಲ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ತಮ್ಮ ಬಳಿ ಎಲ್ಲಾ ಶಕ್ತಿ ಇದೆ, ಅವರ ಬಳಿ ಏನೂ ಇಲ್ಲ. ಇರಾನ್ಗೆ ನಿಜವಾಗಿಯೂ ಕೂಡ ಯುದ್ಧ ನಿಲ್ಲಿಸಬೇಕು ಎನ್ನುವ ಉದ್ದೇಶವಿದ್ರೆ ಅವರೇ ನೇರವಾಗಿ ನಮಗೆ ಫೋನ್ ಮಾಡಲಿ, ಹೀಗಂತ ಟ್ರಂಪ್ ಓಪನ್ ಆಗಿ ಸವಾಲ್ ಹಾಕಿದ್ದಾರೆ. ಈ ಟ್ವೀಟ್ ಮಾಡಿದ ಬೆನ್ನಲ್ಲೇ ವೈಟ್ ಹೌಸ್ ಬಳಿ ಗುಂಡಿನ ದಾಳಿ ನಡೆದಿರುವುದು ಭಾರಿ ದೊಡ್ಡ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದೆಲ್ಲದರ ನಡುವೆ ರಷ್ಯಾ ಮೊದಲಿನಿಂದಲೂ ಕೂಡ ಹೇಳಿಕೊಳ್ಳುವಂತಹ ಒಂದು ಥಿಯರಿ ಈಗ ನಿಜವಾಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ರಷ್ಯಾ ಹೇಳಿದ್ದೇನ್ ಗೊತ್ತಾ? ಟ್ರಂಪ್ ಇರಾನ್ ಜೊತೆಗೆ ಶಾಂತಿ ಮಾತುಕತೆ ಆಡ್ತಾ ಇರೋದು ಕೇವಲ ಒಂದು ನಾಟಕ. ಟ್ರಂಪ್ ಕೇವಲ ಸಮಯವನ್ನ ಖರೀದಿಸ್ತಾ ಇದ್ದಾರೆ. ತೆರೆ ಹಿಂದೆ ಅಮೆರಿಕದ ಮಿಲಿಟರಿ ಇರಾನ್ ಮೇಲೆ ಬೃಹತ್ ಪ್ರಮಾಣದ ಲ್ಯಾಂಡ್ ಇನ್ವೇಷನ್ ಅಂದ್ರೆ ಭೂದಾಳಿಯನ್ನ ಮಾಡಲು ಸಕಲ ಸಿದ್ಧತೆ ನಡೆಸ್ತಾ ಇದೆ ಅಂತ. ಸ್ನೇಹಿತರೆ, ಅಮೆರಿಕ ಸೇನೆ ಯಾವಾಗ ಸಂಪೂರ್ಣವಾಗಿ ಸಜ್ಜಾಗುತ್ತದೆಯೋ ಆಗ ಟ್ರಂಪ್ ಈ ಎಲ್ಲಾ ಶಾಂತಿಯ ನಾಟಕವನ್ನ ಬದಿಗಿಟ್ಟು ನೇರವಾಗಿ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಅಟ್ಯಾಕ್ ಮಾಡಲು ಆರ್ಡರ್ ಮಾಡುವುದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಆದ್ರೆ ಟ್ರಂಪ್ ಅವರ ಈ ಅಹಂಕಾರ ಮತ್ತು ಯುದ್ಧ ದಾಹವೇ ಅವರ ಜೀವಕ್ಕೆ ಅತಿ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಜಗತ್ತಿನ ಮುಂದೆ ಬಲಶಾಲಿ ಅಂತ ಬಿಂಬಿಸಿಕೊಳ್ಳಲು ಹೋಗಿ ತಮ್ಮದೇ ದೇಶದಲ್ಲಿ ನಡುಕ್ತಾ ಬದುಕುವ ಪರಿಸ್ಥಿತಿ ಬಂದೊದಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಯಾವುದೇ ದೇಶದ ನಾಯಕನಾದ್ರೂ ಸರಿ, ಆತನಿಗೆ ಅಧಿಕಾರ ಬಂದಾಗ ಅಹಂಕಾರ ತಲೆದೂಗಬಾರದು. ಭಾರತದಂತಹ ಶಾಂತಿ ಪ್ರಿಯ ಮತ್ತು ಪುರಾತನ ನಾಗರಿಕತೆಯ ದೇಶವನ್ನ ನರಕ ಅಂತ ಹೀಯಾಳಿಸಿದಂತಹ ಡೊನಾಲ್ಡ್ ಟ್ರಂಪ್ಗೆ ಪ್ರಕೃತಿ ತನ್ನದೇ ಆದ ರೀತಿಯಲ್ಲಿ ಒಂದು ಭಾರಿ ದೊಡ್ಡ ಪಾಠವನ್ನ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕದ ಅಧ್ಯಕ್ಷರಾಗಿ ಜಗತ್ತನ್ನ ಆಳುವ ಕನಸು ಕಂಡಿದ್ದ ಟ್ರಂಪ್ ಎಂದು ಪ್ರತಿದಿನ ಪ್ರತಿಕ್ಷಣ ತನ್ನ ಮೇಲೆ ಯಾವಾಗ ಎಲ್ಲಿಂದ ಅಟ್ಯಾಕ್ ಆಗ್ಬಿಡುತ್ತೋ ಅಂತ ಭೀತಿಯಲ್ಲಿ ಬದುಕ್ತಾ ಇರೋದು ವಿಪರ್ಯಾಸ. ಸೊ ನಿಮ್ಗೇನನ್ಸುತ್ತೆ? ಭಾರತವನ್ನ ದ್ವೇಷಿಸಿ ನರಕ ಅಂತ ಅವಮಾನಿಸಿದ ಡೊನಾಲ್ಡ್ ಟ್ರಂಪ್ಗೆ ಪ್ರಕೃತಿಯೇ ಕರ್ಮವೇ ಈ ರೀತಿ ತಕ್ಕ ಶಾಸ್ತಿ ಮಾಡಿದೆ ಅಂತ ನಿಮ್ಗನ್ಸುತ್ತಾ? ತನ್ನ ಮೇಲೆ ಏನಾದ್ರೂ ದಾಳಿ ಆದ್ರೆ ಇರಾನ್ ಮೇಲೆ ಅಣು ಬಾಂಬ್ ಹಾಕಿ ಸರ್ವನಾಶ ಮಾಡಿ ಅಂತ ಟ್ರಂಪ್ ಕೊಟ್ಟಿರುವ ಆರ್ಡರ್ ಇಡೀ ಜಗತ್ತನ್ನೇ ನಾಶ ಮಾಡುತ್ತಾ? ಪಾಕಿಸ್ತಾನದ ಶಾಂತಿ ಸಂಧಾನದ ನಾಟಕವನ್ನ ಕ್ಯಾನ್ಸಲ್ ಮಾಡಿ ಇರಾನ್ಗೆ ನೇರ ಸವಾಲು ಹಾಕಿರುವ ಟ್ರಂಪ್ ಅವರ ನಡೆ ಸರಿಯಾಗಿದ್ಯಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಭಾರತವನ್ನ ನಿಂದಿಸಿದ ಈ ಅಹಂಕಾರಿ ನಾಯಕನಿಗೆ ಎದುರಾಗಿರುವಂತಹ ಈ ಭೀಕರ ಕಂಟಕದ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ವಿದ್ಯಮಾನಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ, ಜಾಗೃತಿ ಮೂಡಿಸುವ ಮತ್ತು ರೋಮಾಂಚನಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಜಾಗತಿಕ ರಾಜಕಾರಣವನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.